ಪುತ್ತೂರಿನ ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆಯ ವತಿಯಿಂದ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಕೆಮ್ಮಾರದಲ್ಲಿ ಅನುಷ್ಠಾನಿಸಿದ ಹಿರಿಯ ನಾಗರಿಕರ ಬಡಾವಣೆ ಉಜ್ಜೀವನವು ಜೂನ್ 21ರಂದು ಲೋಕಾರ್ಪಣೆಗೊಂಡಿತು. ಬಡಾವಣೆ ಉದ್ಘಾಟಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರು ಮಾತನಾಡಿ, ಇಂತಹ ಬಡಾವಣೆಗಳು ಶ್ರೀಕೃಷ್ಣನ ಉದ್ದೇಶವನ್ನ ಈಡೇರಿಸುವ ಕಾರ್ಯ ಮಾಡುತ್ತಿದೆ. ಹಿರಿಯರನ್ನ ಒಂದೇ ಕಡೆ ಸೇರಿಸಿ ಕೂಡು ಕುಟುಂಬದ ನೆನಪು ಮರುಕಳಿಸುವಂತೆ ಮಾಡುವಲ್ಲಿ ಉಜ್ಜೀವನ ಬಡಾವಣೆಯು ಸಹಕಾರಿಯಾಗಿದೆ ಎಂದರು. ಒಂದು ಪವಿತ್ರವಾದಂಥ ದಿನ ನಮಗೆ. ಜಗತ್ತು ಇವತ್ತು ಯೋಗವನ್ನು ಮಾಡುವ ಮುಖಾಂತರ ರೋಗವನ್ನು ದೂರ ಮಾಡಬೇಕು ಅಂತೇಳಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಒಂದು ಯೋಗ ದಿನಾಚರಣೆಯನ್ನು ಈ ದೇಶದ ಪ್ರಧಾನಿಯವರು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತೇಳಿ ಇವತ್ತಿನ ದಿನವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಈ ಹಿರೇಬಂಡಾಡಿಯ ಉಜ್ಜೀವನ ಬಡಾವಣೆ ಆರೋಗ್ಯಕ್ಕಾಗಿ ವೃದ್ಧಾಪ್ಯ ಬಡಾವಣೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕಾಕತಾಳೀಯವಾಗಿ ಇವತ್ತು ಆ ವೃದ್ಧಾಪ್ಯದ ಬಗ್ಗೆ ಈ ದೇಶದ ಪ್ರಧಾನಿಯವರು ಯೋಗವನ್ನು ಉಲ್ಲೇಖ ಮಾಡ್ತಾರೆ. ಗೋಪಾಲಕೃಷ್ಣ ಭಟ್ರು ಕೂಡ ಈ ದೇಶದ ವೃದ್ಧರ ಬಗ್ಗೆ ಕಾಳಜಿ ವಹಿಸಿ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಅವರ ಬದುಕಿನ ಬಗ್ಗೆ ಇವತ್ತು ಇಂತಹ ಒಂದು ಬಡಾವಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಯಾಣಿಕರ ತಂಗುದಾಣ ಉದ್ಘಾಟಿಸಿದ ಸುಳ್ಯ ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಹಿರಿಯ ನಾಗರಿಕರಿಗೆ ಈ ಬಡಾವಣೆಯು ಸುಂದರ ಜೀವನ ನೀಡುವ ಕಾರ್ಯ ಮಾಡಲಿದ್ದು, ಹಿರಿಯರೇ ಸೇರಿಕೊಂಡು ಪರಸ್ಪರ ಸ್ನೇಹ ಹಂಚಿಕೊಳ್ಳಲು ಅನುಕೂಲವಾಗಲಿದೆ ಎಂದರು. ಸಮಯ ಅಲ್ಲ, ಯಾಕೆ ತುಂಬಾ ಜನ ವೇದಿಕೆಯಲ್ಲಿದ್ದಾರೆ. ಎದುರು ಕೂತವರು ಎಲ್ಲ 60 ದಾಟಿ 50 ದಾಟಿದವರೇ ಜಾಸ್ತಿ ಕೂತಿದ್ದಾರೆ. ತುಂಬ ಅವರನ್ನು ಕೂರಿಸುವಂಥದ್ದು ಕೂಡ ಸರಿಯಲ್ಲ ಅಂತ ನನ್ನ ಭಾವನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂದರ್ಭದಲ್ಲಿ ಸಂಜೆ ಹೊತ್ತಿನಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಸಂಜೆಯ ವಯಸ್ಸಿನ ಅವರು ಇಲ್ಲಿ ಜಾಸ್ತಿ ಭಾಗವಹಿಸಬೇಕು, ಅವರಿಗೋಸ್ಕರ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿಕ್ಕೆ ವರುಣನ ಏನು ಪುಷ್ಪ ಮಳೆಯನ್ನು ಕೂಡ ಸುರಿಸ್ತಿದ್ದಾರೆ. ಇದು ಕೂಡ ಒಂದು ಶುಭ ಸಂದೇಶ ಅಂತ ಹೇಳ್ತಿದ್ದಾರೆ. ನಾವು ಉದ್ಘಾಟನೆ ಮಾಡುವವರೆಗೆ ಮಳೆ ಬಂದಿರಲಿಲ್ಲ, ಉದ್ಘಾಟನೆ ಆಗಿ ಸ್ಟೇಜ್ ಹತ್ತಿದ ತಕ್ಷಣ ಪುಷ್ಪ ಮಳೆ ಬಂದಿದೆ. ಇದು ಒಂದು ಶುಭ ಸಂಕೇತ ಅಂತ ಅಂದುಕೊಳ್ತಿದ್ದೇವೆ. ಇವತ್ತು ಗೋಪಾಲಕೃಷ್ಣ ಅಂತ ಹೇಳೋ ಕಿಶೋರನ್ ಹೇಳಿದೆ, ಕೃಷ್ಣ ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತೆ. ಅದೇ ರೀತಿಯ ಕೃಷ್ಣ ಇವತ್ತು ಗೋಪಾಲಕೃಷ್ಣ ಇವತ್ತು ಎಲ್ಲ ಇಲ್ಲಿ ಕೂತವರಿಗೆ ಒಬ್ಬ ಚಿನ್ನದಂಥ ಮನುಷ್ಯರಾಗಿ ಅವರೆಲ್ಲ ಮುಟ್ಟಿದ್ದು ಚಿನ್ನ ಆಗಿದೆ, ಇನ್ನಷ್ಟು ಆಗಲಿ ಅಂತ ನಾನು ಆಶಿಸ್ತಿದ್ದೇನೆ. ದ್ವಾರಕಾ ನೆಸ್ಟ್ ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಪುತ್ತೂರು ಅವರು ಮಾತನಾಡಿ, ಗೋಪಾಲಕೃಷ್ಣ ಭಟ್ ಅವರು ಯಾವುದೇ ಸ್ವಾರ್ಥವಿಲ್ಲದೆ ಇಂತಹ ವ್ಯವಸ್ಥೆ ಮಾಡುವ ಮೂಲಕ ಹಿರಿಯರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು. ಸಂತೋಷದ ವಿಷಯ, ದ್ವಾರಕಾ ಕಾರ್ಪ್ ಪ್ರೈವೇಟ್ ಲಿಮಿಟೆಡ್ ಇದರ ಸುಮಾರು 830 ಹಿರಿಯರ ಬಡಾವಣೆಯ ಮುಖಾಂತರ, ಮನೆ ಕಟ್ಟಿಕೊಡೋ ಮುಖಾಂತರ ಹಿರಿಯರಿಗೆ ಒಂದು ದಾರಿದೀಪವಾಗಿ ಸನ್ಮಾನ್ಯ ಗೋಪಾಲಕೃಷ್ಣ ಭಟ್ ಅವರು ಇವತ್ತು ಆ ರೀತಿಯಾಗಿ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿದ್ದಾರೆ. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಡಾಕ್ಟರ್ ಅಂದರು, ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ವಿದ್ಯಾಭ್ಯಾಸ ಆದ ನಂತರ ಅವರು ತಮ್ಮ ಉದ್ಯೋಗಕ್ಕಾಗಿ ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಹೊರಗಡೆ ಊರಿಗೆ ಹೋಗ್ತಾರೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮುಂಬೈ ಇರ್ಬೋದು, ಬೇರೆ ಬೇರೆ ರಾಷ್ಟ್ರ ಕೂಡ ಹೋಗ್ತಾರೆ. ಆ ಸಂದರ್ಭದಲ್ಲಿ ತನ್ನ ಕುಟುಂಬದ ಏನು ಆಸರೆಯಾಗಿದ್ದುಕೊಂಡು ಬಂದು ಆ ತಂದೆ ತಾಯಿ, ಆ ಯುವಕ ಅಥವಾ ಯುವತಿಯ ಜೀವನಕ್ಕೆ ತಮ್ಮ ಇಡೀ ಜೀವನವನ್ನೇ ದಾರಿ ಹಿಡಿದುಕೊಟ್ಟಂತ ತಂದೆ ತಾಯಿ ತಮ್ಮ ಯೌವನವನ್ನೆಲ್ಲ ಕುಟುಂಬಕ್ಕೋಸ್ಕರ ಮುಡಿಪಾಗಿಟ್ಟು ತಮ್ಮ ವೃದ್ಧಾಪ್ಯದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಆರ್ಥಿಕವಾಗಿ ಅತ್ಯಂತ ಸಶಕ್ತರಾದರೂ ಕೂಡ ಹಿರಿಯರನ್ನು ನೋಡಿಕೊಳ್ಳಿಕ್ಕೆ ಅವರ ಸಮಯ ಮತ್ತು ಅವರ ಸಂದರ್ಭ ಸರಿಯಾಗಿ ಕೂಡಿ ಬರದ ಸಂದರ್ಭದಲ್ಲಿ ಇಂತಹ ಒಂದು ಮನೆಯನ್ನು ಕಟ್ಟಿಕೊಡುವ ಮುಖಾಂತರ, ಅದರಲ್ಲಿ ಅವರು ವಾಸ ಮಾಡೋ ಮುಖಾಂತರ ಎಲ್ಲ ರೀತಿಯ ವ್ಯವಸ್ಥೆ, ಅದು ಮೆಡಿಕಲ್ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಆ ಪ್ರಕೃತಿಯ ಮಡಿಲಲ್ಲಿ ಉತ್ತಮವಾದ ಯೋಗ, ಪ್ರಾಣಾಯಾಮ, ಸತ್ಸಂಗ, ಭಜನೆ ಎಲ್ಲವನ್ನ ಮಾಡುವ ಮುಖಾಂತರ ತಮ್ಮ ವೃದ್ಧಾಪ್ಯವನ್ನು ಅತ್ಯಂತ ಸುಂದರವಾಗಿ ಕಳೆಯುವಂಥ ಒಂದು ಸುಖಕರವಾದ ವಾತಾವರಣ ಮಾಡಿಕೊಟ್ಟಿದೆ ಗೋಪಾಲಣ್ಣ. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.
ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಮೇಶ್ ಉಪ್ಪಂಗಳ ದ್ವಾರಕಾ ಮಾರ್ಟ್ ಉದ್ಘಾಟಿಸಿದರು. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅರ್ತ್ಯಡ್ಕ ಗೋಪಾಲಕೃಷ್ಣ ಭಟ್ ಅಧ್ಯಕ್ಷತೆ ವಹಿಸಿದ್ರು. ಪುತ್ತೂರು ಮಾಸ್ಟರ್ ಪ್ಲಾನರಿ ಮಾಲಕ ಎಸ್ಕೆ ಆನಂದ್ ಕುಮಾರ್, ಬೆಂಗಳೂರಿನ ಉದ್ಯಮಿ ಡಾಕ್ಟರ್ ಹೇಮಂತ್ ರೈ ಮನಬಳಿಕೆ, ರಾಮಕುಂಜ, ಶ್ರೀರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ರಾಧಾಕೃಷ್ಣ ಕೆಎಸ್ ಹಿರೇಪಂಟಾಡಿ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸದಾನಂದ ಶೆಟ್ಟಿ, ಪುತ್ತೂರಿನ ಸಚಿನ್ ಟ್ರೇಡರ್ಸ್ ಮಾಲಕ ಮಂಜುನಾಥ್ ನಾಯಕ್, ಬೆಂಗಳೂರಿನ ವೈದ್ಯ ಡಾಕ್ಟರ್ ಮುರಳೀಧರ್, ದ್ವಾರಕಾ ಸಂಸ್ಥೆಯ ಗೌರವಾಧ್ಯಕ್ಷರಾದ ಹರಿಕೃಷ್ಣ ಭಟ್ ಅರ್ತೆಡ್ಕ, ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಅಮೃತ ಕೃಷ್ಣ, ಕಾರ್ಯದರ್ಶಿ ಗಣರಾಜ್ ಕುಂಬ್ಳೆ, ನಿರ್ದೇಶಕಿ ಲಕ್ಷ್ಮಿಯಮ್ಮ, ಸಹಾಯಕ ನಿರ್ದೇಶಕಿ ಅಶ್ವಿನಿ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.